ಹೈಕಮಾಂಡ್ ಮತ್ತು CM ಇಬ್ಬರೂ ಕೂಡ ಸೀನಿಯರ್ಸ್ ಲೀಡರ್ಸ್ನ ಒಂದೇ ಮಟ್ಟಕ್ಕೆ ಕರ್ಕೊಂಡು ಹೋಗೋದ್ರಲ್ಲಿ ಫೇಲ್ಯೂರ್ ಆಗಿದ್ದಾರೆ ಅಂತ ಅನ್ಸುತ್ತಾ? ಜೂನ್ 3ನೇ ತಾರೀಕು ಪದಗ್ರಹಣ, ಜೂನ್ 5ನೇ ತಾರೀಕು ಗುದ್ಲಿ ಪೂಜೆ ಪ್ರಾರಂಭ ಆಗಿದೆ. ಅದು ರಾಮಲಿಂಗಾರೆಡ್ಡಿ ಅವರು ಪ್ರಾರಂಭ ಮಾಡಿದ್ದಾರೆ. ಇನ್ನು ಅನೇಕ ಸಚಿವರಲ್ಲಿ ಅಸಮಾಧಾನ ಭುಗಿಲಿದ್ದಿರುವಂಥದ್ದು ಕೂಡ ನಾವು ನೋಡ್ತಾ ಇದ್ದೇವೆ. ನಾನು ನೋಡ್ತಾ ಇದ್ದೆ ದೃಶ್ಯ ಮಾಧ್ಯಮಗಳಲ್ಲಿ ಜಾರ್ಜ್ ಅವರು ಕೂಡ ಬೇಸರ ಮಾಡ್ಕೊಂಡಿದ್ದಾರೆ ಅಂತ. ಮುನಿಯಪ್ಪನವರಂತೂ ಈಗ ಬಹಿರಂಗವಾಗಿ ಹೇಳಿಕೆಯನ್ನೇ ಕೊಟ್ಟಿದ್ದಾರೆ. ಹಾಗಾಗಿ ಇವ ಲಜ್ಜೆಗೆಟ್ಟ ಕಾಂಗ್ರೆಸ್ ಪಕ್ಷಕ್ಕೆ, ಸರ್ಕಾರಕ್ಕೆ ಜನರ ಬಗ್ಗೆ ಕಾಳಜಿ ಇಲ್ಲ, ಚಿಂತನೆ ಇಲ್ಲ. ಅಧಿಕಾರದ ಹಪಾಪಿ ಇವತ್ತೇನಿದೆ, ಇವರ ಬಣ್ಣ ಇವತ್ತು ಬಯಲಾಗಿರುವಂಥದ್ದು. ಸರ್, ಒಂದ್ ವೇಳೆ ಏನಾದರೂ ರಾಮಲಿಂಗಾರೆಡ್ಡಿ ಅವರು ಬಿಜೆಪಿ ಪಕ್ಷಕ್ಕೆ ಬರ್ತಾರೆ ಅಂತ ಹೇಳಿದ್ರೆ ಓಪನ್ ಇಸ್ ಡೋರ್ ಓಪನ್ ಆಗಿದೆಯಾ? ಭಾರತೀಯ ಜನತಾ ಪಾರ್ಟಿ ನಮ್ಮ ಸಂಘಟನೆ ಸುಭದ್ರವಾಗಿದೆ. ಲಕ್ಷಾಂತರ ಕಾರ್ಯಕರ್ತರ ಪಡೆ ಇದೆ. ರಾಜ್ಯದ ಜನರು ಕೂಡ ಬಯಸ್ತಾ ಇರುವಂಥದ್ದು ಆದಷ್ಟು ಬೇಗ ರಾಜ್ಯದಲ್ಲಿ ಚುನಾವಣೆ ಆಗಿ ಈ ದರಿದ್ರ ಕಾಂಗ್ರೆಸ್ ಸರ್ಕಾರ ತೊಲಗಬೇಕು ಅನ್ನುವ ಅಪೇಕ್ಷೆಗಳು ಅವರು ಕೂಡ ಇದ್ದಾರೆ. ಹಾಗಾಗಿ ಜನರ ಆಶೆ ತಕ್ಕಂತೆ ಚುನಾವಣೆಗೆ ಹೋಗಲಿ, ನಮಗೆ ವಿಶ್ವಾಸ ಇದೆ. ನಾಡಿನ ಜನತೆ ನಮಗೆ ಆಶೀರ್ವಾದ ಮಾಡ್ತಾರೆ. ಒಂದ್ ಕಡೆ BTM ಲೇಔಟ್ ಮತ್ತೆ ಸೌತ್ ಬೆಂಗಳೂರಲ್ಲಿ ರಾಮಲಿಂಗಾರೆಡ್ಡಿ ಅವ್ರದ್ದು ತುಂಬಾನೇ ಸ್ಟ್ರಾಂಗ್ ಹೋಲ್ಡ್ ಇದೆ. ಸೊ ಇದನ್ನ ನೀವೇನಾದ್ರೂ BBMP ಎಲೆಕ್ಷನ್ ಅಲ್ಲಿ ಬಳಸ್ಕೊತೀರಾ ಸ್ಟ್ರಾಟಜಿಯಾಗಿ ಕಾಂಗ್ರೆಸ್ನ ವೀಕನ್ ಮಾಡೋದಕ್ಕೆ? ಬಿಜೆಪಿ ನಾವು ಗೆಲ್ಲಬೇಕು ಅಂತ ಹೇಳಿದ್ರೆ ಕಾಂಗ್ರೆಸ್ಸಿನ ಆಂತರಿಕ ಕಚ್ಚಾಟದಿಂದ ನಾವು ಗೆಲ್ಲಬೇಕು ಅಂತೇನಿಲ್ಲ. ವಿಶೇಷವಾಗಿ ಬೆಂಗಳೂರು ಮಹಾನಗರದ ಬಗ್ಗೆ ನಾನು ಕೇಳೋದಕ್ಕೆ ಮಾತಾಡ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳೇನು 1,000 ಕೋಟಿ ಘೋಷಣೆ ಮಾಡ್ತೇನೆ, 2,000 ಕೋಟಿ ಘೋಷಣೆ ಮಾಡ್ತೇನೆ ಅಂತೇಳಿ ಕಳೆದ 3 ವರ್ಷದ ಯಾಕೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ? ಬೆಂಗಳೂರು ಮಹಾನಗರ ಪಾಲಿಕೆನ 5 GB ಅಂತೇಳಿ ಘೋಷಣೆ ಮಾಡಿಕೊಂಡು ಗಬ್ಬೆಬ್ಸುವಂಥ ಕೆಲಸನೂ ಕಾಂಗ್ರೆಸ್ ಅವರೇ ಮಾಡಿರುವಂಥದ್ದು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.